ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜು ಮುಂಭಾಗದ ವಿವಿಪುರಂನ ಮನೆಯೊಂದರಲ್ಲಿ 2 ಕಾಲುಗಳು ಮುರಿದ ಮತ್ತು ದೇಹದಲ್ಲಿ ಗಾಯದ ಗುರುತುಗಳಾಗಿರುವಂತಹ ಸ್ಥಿತಿಯಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಈ ಮೃತ ವ್ಯಕ್ತಿಯನ್ನು 45 ವರ್ಷದ ಶಿವಕುಮಾರ್ ಅಲಿಯಾಸ್ ಸಾದಿಕ್ ಪಾಷಾ ಎಂದು ಗುರುತಿಸಲಾಗಿದೆ. ಈ ಅನುಮಾನಾಸ್ಪದ ಸಾವಿನ ಕುರಿತು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡಿದ್ದಾರೆ. ಇನ್ನು ಈ ಕುರಿತು ಪೊಲೀಸ್ ಎಸ್ಪಿ ಕುಶಾಲ್ ಚೌಕ್ಸೆ ಮಾತನಾಡಿ, ಗೌರಿಬಿದನೂರು ನಗರದ ವಿವಿಪುರಂನ ಮನೆಯಲ್ಲಿ ನಡೆದಿರುವಂತಹ ಈ ಅನುಮಾನಾಸ್ಪದ ಶವದ ಬಗ್ಗೆ ಮಾಹಿತಿ ಬಂದಿದೆ. ಇನ್ನು ಈ ಕುರಿತು ಪೊಲೀಸ್ ಎಸ್ಪಿ ಕುಶಾಲ್ ಚೌಕ್ಸೆ ಮಾತನಾಡಿ, ಗೌರಿಬಿದನೂರು ನಗರದ ವಿವಿಪುರಂನ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಶವ ಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಬಂದಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು FSL ತಜ್ಞರ ತಂಡ ಸ್ಥಳದಲ್ಲಿ ಪುರಾವೆಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಯ ನಂತರ ಖಚಿತ ಕಾರಣ ತಿಳಿದು ಬರಲಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವಿವಿಪುರಂ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ. ಅಂದರೆ ಅವರು ಫ್ಯಾಮಿಲಿದವರು ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ ಈ ಸತ್ತಾಗಿದ್ದಾರೆ. ಸೊ ನಾವೆಲ್ಲ ಇಲ್ಲಿ ಸೀನಿಯರ್ ಆಫೀಸರ್ಸ್ ಮತ್ತು ನಮ್ಮ ಸೀನಿಯರ್ ಕ್ರೈಮ್ ಆಫೀಸರ್ಸ್, ಫಾರೆನ್ಸಿಕ್ ಎಕ್ಸ್ಪರ್ಟ್ ವಗೇರೆ ಎಲ್ಲ ವಿಸಿಟ್ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ ಯಾರ್ದು ಬಾಡಿ ಇದೆ ಅವರ ಹೆಸರು ಸಾದಿಕ್ ಪಾಷಾ, ಅರೌಂಡ್ 45 ಇಯರ್ಸ್ ಇದೆ ಪೇಟೆ ಅವ್ರದ್ದು. ಅವರು ಕೂಲಿ ಕೆಲಸ ಮಾಡ್ತಾಯಿತ್ತು. ಮೊದಲೇ ಕ್ಲೋತಿಂಗ್ ಫ್ಯಾಕ್ಟ್ರಿ ವಗೇರೆ ಅಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿತ್ತು. ವೈಫ್ ಮತ್ತು 2 ಜನ ಮಕ್ಕಳು ಇದ್ದಾರೆ, ಗಂಡು ಮಕ್ಕಳು ಹೆಣ್ಮಕ್ಳು ಒಬ್ಬರೊಬ್ಬರು. ವೈಫ್ ಅವ್ರದ್ದು ಮುತ್ತೂಟ್ ಫೈನಾನ್ಸಲ್ಲಿ ಲೋಕಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರದ್ದು ಸ್ವಲ್ಪ ಈಗ ನಾವು ಎಲ್ಲರೂ ಪರಿಶೀಲನೆ ಮಾಡಿದ್ದೀವಿ. ಸ್ವಲ್ಪ ಅನುಮಾನಾಸ್ಪದ ಥರ ಕಾಣಿಸ್ತಾ ಇದೆ. ಸೊ ನಾವು ಇಲ್ಲ ಎವಿಡೆನ್ಸ್ ಸೈಂಟಿಫಿಕ್ ಪ್ರಕಾರ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಮುಂದೆ ಹೋಗ್ತೀವಿ ಇನ್ವೆಸ್ಟಿಗೇಷನಲ್ಲಿ. ಇದು ಹೇಗೆ ಆಗಿದೆ, ಅವ್ರದ್ದು ಇಂಜರೀಸ್ ಆಕ್ಸಿಡೆಂಟ್ ಕಾರಣ ಬಗ್ಗೆ ಇದೆ, ಇಂಟೆನ್ಷನಲ್ ಇಂಜರೀಸ್ ಇದೆ, ಬ್ಲಂಟ್ ಇಂಜರೀಸ್ ಇದೆ, ಅದು ಎಲ್ಲ ಪರಿಶೀಲನೆ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸರ್, ಸ್ಥಳಕ್ಕೆ ಆರ್ಥೋ ಡಾಕ್ಟರ್ ಬಂದಿದ್ರಲ್ಲ ಸರ್, ಅವರು ಏನಂತ ಇದು ಮಾಡ್ತಾರೆ ಸರ್? ನೋಡಿ, ಅವರನ್ನು ನಾವು ಫಾರೆನ್ಸಿಕ್ ಡಾಕ್ಟರ್ ಮತ್ತು ಆರ್ಥೋ ಡಾಕ್ಟರ್ ಕರೆದಿದ್ದೀವಿ. ನಮಗೆ ಬಾಡಿಯಲ್ಲಿ ಸ್ವಲ್ಪ ಫ್ರ್ಯಾಕ್ಚರ್ಸ್ ಥರ ಕಾಣಿಸ್ತಾ ಇದೆ. ಸೊ ಆ ಕಾರಣ ಬಗ್ಗೆ ನಾವು ಅವ್ರಿಗೆ ಕರೆದಿದ್ದೀವಿ. ಬಟ್ ಇದು ಇನಿಷಿಯಲ್ ಎಂಕ್ವೈರಿಗೋಸ್ಕರ, ಪ್ರಿಲಿಮಿನರಿ ಎಂಕ್ವೈರಿಗೋಸ್ಕರ ಇದೆ. ಈಗ ಪೋಸ್ಟ್ ಮಾರ್ಟಮಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬಾಡಿ ಮೇಲೆ ಏನೇನು ಇಂಜರೀಸ್ ಇದೆ ಮತ್ತು ಯಾವುದು ಫ್ರ್ಯಾಕ್ಚರ್ ಆಗಿದೆ, ಯಾವ ಕಾರಣ ಬಗ್ಗೆ ಆಗಿದೆ, ಅದು ಎಲ್ಲ ಪೋಸ್ಟ್ ಮಾರ್ಟಮಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸರ್, ಹಲವು ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಇದಾಗಿದೆ ಸರ್, ಏನು ಸರ್? ಹಲವು ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ ಸರ್, ಅವ್ರದ್ದೇನು ಸರ್? ಇಲ್ಲ, ಈಗ ನಾವು ಚೆಕ್ ಮಾಡಿದ್ದೀವಿ. ಮುಂದೆ ಏನು ಮಾಡಬೇಕು ಅದು ಚೆಕ್ ಮಾಡ್ತೀವಿ. ಆಲ್ರೆಡಿ ಎವಿಡೆನ್ಸಸ್ ವಗೇರೆ ಕಲೆಕ್ಟ್ ಆಗಿದೆ. ಕಂಪ್ಲೇನೆಂಟ್ ಏನು ಹೇಗಿದ್ದಾರೆ ಅವರು ಹೇಳ್ತಾರೆ, ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ತೀವಿ. ಓಕೆ ಸರ್. ಮೃತನ ಸಹೋದರಿ ಲಕ್ಷ್ಮಮ್ಮ ಮಾತನಾಡಿ, ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಬಿಸೂನಹಳ್ಳಿ ಗ್ರಾಮದ ಶಿವಕುಮಾರ್ ರೇಷ್ಮಾ ಎಂಬಾಕೆಯನ್ನು ಮದುವೆಯಾಗಿದ್ದರು. ಬಳಿಕ ಸಾದಿಕ್ ಪಾಷಾ ಎಂಬ ಹೆಸರಿನೊಂದಿಗೆ ಗೌರಿಬಿದನೂರು ನಗರದಲ್ಲಿ ವಾಸವಾಗಿದ್ದರು. ಶುಕ್ರವಾರ ಬೆಳಗ್ಗೆ ಶಿವಕುಮಾರ್ನ ಹೆಂಡತಿ ರೇಷ್ಮಾ ಫೋನ್ ಕಾಲ್ ಮಾಡಿ, ನಿಮ್ಮ ತಮ್ಮ ನಿಧನರಾಗಿದ್ದಾರೆ ಎಂದು ತಿಳಿಸಿದ್ದಾರೆ, ಹೀಗಾಗಿ ಬಂದಿದ್ದೇವೆ ಎಂದು ತಿಳಿಸಿದರು. ಬಂದಿದ್ದು ಬೆಳಗ್ಗೆ ಮಿಸ್ಸಸ್ ಫೋನ್ ಮಾಡಿರೋದು, ಆಂಟಿ ಏನೋ ಗೊತ್ತಿಲ್ಲ ಬಂದ್ಬಿಟ್ಟು ಈ ತರ ಆಗೋಗವ್ನೆ, ಸತ್ತೇ ಹೋಗ್ಬಿಟ್ಟವ್ನೆ ಎಂದು. ನೀವು ಜಗಳ ಆಡ್ಕೊಂಡು ಸುಳ್ಳು ಹೇಳಕ್ ಹೋಗ್ಬೇಡಮ್ಮ, ಸತ್ತೇ ಹೋಗಕ್ಕೇನು ಕಾಯಿಲೆ ಇತ್ತ ಕಸಲಿತ್ತ ಏನಾಗೈತೆ ಹೇಳು ಅಂದೆ. ಏನೂ ಗೊತ್ತಿಲ್ಲ ಆಂಟಿ, ಸತ್ತೋಗವ್ನೆ ಅಂತ ಹೇಳಿದ್ರು. ಬೆಳಗ್ಗೆ 5 ಗಂಟೆಗೆ 5:05 ಆಗಿತ್ತು. ರಾತ್ರಿ ಏನಾದರೂ ಗಲಾಟೆ ಏನಾದರೂ ಆಗಿತ್ತು? ಏನೋ ಅದು ನಮಗೆ ಗೊತ್ತಿಲ್ಲ, ಗಲಾಟೆ ಏನಾಗೈತೆ ಏನಿಲ್ಲ. ಬೆಳಗ್ಗೆ ಹೆಂಡತಿ ಮಾತ್ರ ಫೋನ್ ಮಾಡಿ ಈ ತರ ಸತ್ತೋಗವ್ನೆ, ಯಾರೋ ಹೊಡೆದವ್ರೆ, ಅದು ನಮಗೆ ಗೊತ್ತಿಲ್ಲ ಏನಾಯ್ತು ಅಂತ. ಅದನ್ನೇ ನಾವು ಆ ಹುಡುಗಿನ ಕೇಳ್ತಾ ಇದ್ವಿ. ಏನವ್ರ ಹೆಸರು? ಕುಮಾರ. ನಿಮ್ಮ ಹೆಸರಮ್ಮ? ಲಕ್ಷ್ಮಮ್ಮ. ಏನಾಗಬೇಕು ನಿಮ್ದು? ನನ್ನ ಸ್ವಂತ ತಮ್ಮನೇ. ಎಷ್ಟು ವರ್ಷ ಆಯ್ತು ಇಲ್ಲಿ ಗೌರಿಬಿದನೂರಿಗೆ ಬಂದವರು? ಅವ್ನ ಮದುವೆ ಆಗಿದ ತಕ್ಷಣನೇ ಬಂದ್ಬಿಟ್ಟವನೇ. ಇಲ್ಲೇ ಅವನೇ, ಅಲ್ಲಿ ಇಲ್ಲ. ಸ್ವಂತ ಊರು ಯಾವುದು? ಸ್ವಂತ ಊರು ಬಿಸೂನಹಳ್ಳಿ, ದೊಡ್ಡಬಳ್ಳಾಪುರ ಹತ್ರ ಬಿಸೂನಹಳ್ಳಿ. ಇನ್ನು ಸ್ಥಳಕ್ಕೆ ಡಿವೈಎಸ್ಪಿ ಪ್ರಕಾಶ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈ, ಸರ್ಕಲ್ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್, ನಗರ ಠಾಣೆಯ PSI ಗೋಪಾಲ್ ಅವರು ಭೇಟಿ ನೀಡಿದ್ದು ತನಿಖೆ ನಡೆಸ್ತಾ ಇದ್ದಾರೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.